ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿಗೆ ಇವತ್ತಿನ ದಿನ ಸುಮಾರು 6 ಗ್ರಾಮ ಪಂಚಾಯಿತಿಗಳು ದೀರ್ಘ ಸುಮಂಗಲಿ ಭವ ಅಂತೇಳಿ ಆದಿನಾರಾಯಣ ಚಾರಿಟೇಬಲಿಂದ ಏನು ಹಮ್ಮಿಕೊಂಡಿದ್ದಾರೆ ಅದನ್ನು ಮಾಡಬೇಕು ಅಂತೇಳಿ ಈ 6 ಗ್ರಾಮ ಪಂಚಾಯಿತಿಗಳು ಮತ್ತು ನಮ್ಮ ಸಹೋದರರಾದಂಥ ಒಂದು 15 ಜನ ತಾಲೂಕಿನ ನಾಯಕರುಗಳೆಲ್ಲ ಸೇರಿದ್ದೀವಿ. ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ 2028ನೇ ಅಭ್ಯರ್ಥಿ ಮತ್ತು ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಿನಾರಾಯಣರವರೇ ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರು ಹಿರಿಯರಾದಂಥ ನಮ್ಮ ಅಮಾನುಲ್ಲಾರವರೇ ಮತ್ತು ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸಹೋದರರೇ ಸಹೋದರಿಯರೇ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳೇ, ಇವತ್ತಿನ ದಿನ ಮೊದಲನೇದಾಗಿ ಗಟ್ಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ 2 ಗ್ರಾಮ ಪಂಚಾಯಿತಿ ಮಾತ್ರ ಮಾಡಿದ್ವಿ. ಎರಡನೇದು ತಾಯಿಲೂರು 4 ಗ್ರಾಮ ಪಂಚಾಯಿತಿ ಸುಮಾರು 6,000 ಜನ ಸೇರಿದ್ರು. ಮೂರನೇದು ಗಂಗರೆಡ್ಡಿ ಅವರ ಮಾರ್ಕೆಟ್ನಲ್ಲಿ 3 ಗ್ರಾಮ ಪಂಚಾಯಿತಿ ಆಯಿತು, 9 ಮಾಡಿದ್ದೀವಿ. ಇವಾಗ 6 ಮಾಡಬೇಕು ಅಂತೇಳಿ ಇವಾಗ ಅಭಿಪ್ರಾಯ ಪಟ್ಟು ಎಲ್ಲರೂ 6 ಗ್ರಾಮ ಪಂಚಾಯಿತಿಗಳಲ್ಲಿ ಪೂರ್ವಭಾವಿ ಸಭೆಗಳು ಕೂಡ ಮಾಡಿ ಮುಕ್ತಾಯ ಮಾಡಿದ್ದಾರೆ. ಆದರೆ ಒಂದು ಮಾತ್ರ ನಾನು ಸಲಹೆ ಹೇಳ್ತಾ ಇದ್ದೀನಿ, ಜಾಗ ಅಷ್ಟೇ ಇರಬೇಕು. ಯಾಕಂದರೆ ನಾವು ತಾಯ್ಲೂರಿನಲ್ಲಿ ತುಂಬ ಕಷ್ಟಪಟ್ಟು ಆಮೇಲೆ ಕಡೆಯಲ್ಲಿ ಅಲ್ಲಿ ನಮ್ಮ ನಾಯಕರೆಲ್ಲ ಸೇರಿ ಅಲ್ಲಿ ವ್ಯವಸ್ಥೆ ಮಾಡಿದ್ದು ಇದು ನಾವು ನೋಡಲ್ಲ. ಮಳೆಗಳು ರಾತ್ರಿ 3 ಆದ ಮಳೆ, ಬೆಳಗ್ಗೆ ಇದಕ್ಕಾಗೋಯ್ತು, ಹಾಗೆ ನಮ್ಗೆ ಸಕ್ಸಸ್ ಆಯ್ತು. ಅಲ್ಲಿ ನೀವು ಹುಷಾರಾಗಿ ಇಲ್ಲಿ ಜಾಗ ಇಲ್ಲಿ ಅಲ್ಲಿ ಅಂತ ಅನ್ಬೇಡ್ರಿ. ಸುಮಾರು ನನಗನ್ಸುತ್ತೆ 8,000 ಜನವರೆಗೂ ಸೇರ್ಬೋದು ಅಂತ. 8,000 ಜನ ನನಗೆ ನಂಬಿಕೆ ಇದೆ. 6,000ದಿಂದ 8,000 ಇರುತ್ತೆ. ಈ 8,000 ಕೂಡ ಆತನು ಬರೀ ತೆಂಗಿನಕಾಯಿ, ಸೀರೆ, ಕುಂಕುಮ, ಬಳೆ ಮಾತ್ರನೇ ಕೊಡೋಲ್ಲ. ಆತನ ಇನ್ನೂ ಒಂದು ದಾನ ಗುಣ ಇದೆ. ಹೊಟ್ಟೆ ತುಂಬ ಊಟ ಇಟ್ಟು ನೀರು ಕೊಟ್ಟು ಆಮೇಲೆ ಅರಿಶಿನ ಕುಂಕುಮ ಕೊಡ್ತಾನೆ. ಇದೊಂದು ಆತಂದು ಒಳ್ಳೆ ಗುಣ ಇದೆ. ಎಷ್ಟೇ ಜನ ಬರಲಿ, ಸಾಮಾನ್ಯವಾದ ಮೀಟಿಂಗ್ ಕೂಡ ಬರಲಿ, ನಾನು ನೋಡ್ತಾ ಇದ್ದೀನಿ ಕೆಲವರು ಸೋತು ಬಿಡ್ತಾರೆ. ಸೋತ್ರೆ ಸಾಕು ಹೋಗೇ ಈ ಜನ ಮಾಡಿದ್ದು ಅಂತೇಳಿ ಹೊಟ್ಟೋಗ್ತಾರೆ. ಇನ್ನೊಂದು ವರ್ಷ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಆತನು ಕಾಯಲಿಲ್ಲ, ಸೋತ ತಕ್ಷಣ ಬಂದ. ಆಗಲಿ ದೇವರೇನಾದ್ರೂ ಆಗಲಿ, ನಾನು ಜನಕ್ಕೆ ಸೇವೆ ಮಾಡಬೇಕು. ನನಗೆ 70,000 ಜನ ಮತ ಕೊಟ್ಟಿದ್ದಾರೆ, ಇವ್ರ ಋಣ ತೀರಿಸಬೇಕು, ಮುಂದಕ್ಕೆ ನಾನು ಕಟ್ಟಬೇಕು. ಲೋಕಲ್ ಎಲೆಕ್ಷನ್ ಹೊತ್ತು ಇವಾಗ ಆಗ್ತಿಲ್ಲ. ಎಲೆಕ್ಷನು ಆದಿನಾರಾಯಣದಿರೋದು 2,000, ಇನ್ನೂ 2 ವರ್ಷ 2-3 ತಿಂಗಳಿದೆ. ಬರ್ತಾ ಇರೋದು ನಂಬೋದು. ಇವಾಗ ಮೊನ್ನೆ ಭೂವರ್ಧಿ ಬ್ಯಾಂಕ್ ಆಯಿತು, ಮೊನ್ನೆ TFSMS ಆಯಿತು, ಸೊಸೈಟಿಗಳು ಅಲ್ಲೆಲ್ಲ ಸಣ್ಣ ಸಣ್ಣ ಗ್ರಾಮ ಪಂಚಾಯತ್ ಸೊಸೈಟಿಗಳಾಗ್ತಾ ಇದೆ. ಇನ್ನು ಬರೋದೇನಿದೆ, ನಗರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಚೆನ್ನಾಗಿ ತಿಳ್ಕೊಳ್ಳಿ, ನಮಗೇ ಇರೋದಿಲ್ಲಿ, ಆತಂದೇನು ಇಲ್ಲ. ಇದಕ್ಕೆ ಸಹಕಾರ ನೀಡುತ್ತಾ ಇದೆ ಆತ ಮಾಡ್ತಾ ಇರೋ ಕೆಲಸಗಳು. ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಡ್ತಾ ಇರೋದು. ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಅದು ಪಾಲ್ದಾರ. 2,000 ಆಗಲಿ, ಈ ಕರೆಂಟ್ ಆಗಲಿ, ಫ್ರೀ ಬಸ್ಗಳಾಗಲಿ, ಇದೆಲ್ಲ ಹೆಣ್ಣು ಮಕ್ಕಳಿಗೆ ಹೋಗ್ತಾ ಇರೋದು. ಇದು ಈ ರೀತಿಯಾಗಿ 5 ಚಾರಿಟೇಬಲಿಂದ 5 ಸ್ಕೀಮ್ಗಳು ಆತನು ಅನೌನ್ಸ್ ಮಾಡಿದ್ದಾನೆ. ಒಂದು ದೀರ್ಘ ಸುಮಂಗಲಿ ಭಾವ, ಒಂದು ಮೊನ್ನೆ ಉದ್ಯೋಗ ಮೇಳ ಒಂದಾಯಿತು. ಮೊನ್ನೆ ನೋಡು ಇಲ್ಲಿ ಹೆಲ್ಮೆಟ್ಗಳು ನಮ್ಮ ರಾಜೇಗೌಡ ಹೇಳಿದಾಗೆ ಒಂದೇ 1 ಅವರಲ್ಲಿ ಕಣ್ಣು ಮುಚ್ಚಿ ತೆರೆ ಒಳಗಡೆ ಕಂಪ್ಲೀಟ್ ಆಗೋಯ್ತು. ಶಿಸ್ತಾಗಿ ಅಚ್ಚುಕಟ್ಟಾಗಿ ಆಯಿತು. ಅದೇ ರೀತಿಯಾಗಿ ಇನ್ನೂ ಯಾವುದೋ 2-3 ಯಾವತ್ತು ಮಾತೃಭವೋ ಗುರುಭವೋ ಅದೇನನ್ನೋದು ಇಟ್ಕೊಂಡಿದ್ದಾನೆ. ಇನ್ನೂ 5-6 ಇದಿದೆ ಸ್ಕೀಮ್ಗಳು. ಈ ಕಾರ್ಯಕ್ರಮಗಳು ಕೂಡ ಸರ್ಕಾರದ ಏನು 5 ಮಾಡಿದ್ದಾರೋ ಅದಕ್ಕೆ ಈಕ್ವಲ್ ಆಗಿ 5 ಮಾಡ್ತಾ ಇದ್ದಾನೆ. ಅದಕ್ಕೆ ದಯವಿಟ್ಟು ಯಾರೇ ಆಗಲಿ, ಇವಾಗ ಮೊನ್ನೆ ನೋಡಿದ್ದೀರಿ ನೀವು TFSMS ಕೆಲವರು ದಿಗಿಲು ಬಿದ್ದೋಗಿದ್ರು. 40 ಜನ ಆಗಿದ್ದಾರೆ, 50 ಜನ ಹಾಕಿದ್ದಾರೆ, ಏನಪ್ಪ ಮಾಡೋದು ಅಂತ. ಎಲ್ಲರೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥವ್ರು ಏನು ಯೋಚನೆ ಮಾಡ್ತಾರೆ, ನಮ್ಮ ಜನ ಸಾಮಾಜಿಕ ನ್ಯಾಯ ಎಲ್ಲ ವರ್ಗ ಎಲ್ಲ ಜನಗೆ ಸಿಕ್ಕೋದು ಒಂದು ಕಾಂಗ್ರೆಸ್ನಲ್ಲೇ ಅವಕಾಶ. ಚೆನ್ನಾಗಿ ತಿಳ್ಕೊಳ್ಳಿ, ಯಾವ ಪಕ್ಷದಲ್ಲಿ ಸಿಗೋಲ್ಲ. ನಾನು ಗಂಟಾಘೋಷವಾಗಿ ಹೇಳ್ತೀನಿ, ಬೇರೆ ಪಕ್ಷದಲ್ಲಿ ಸಿಗುತ್ತಾ?
ಅವರವ್ರ ಪಾರಂಪರ್ಯ ಅವರವರು. ಇಲ್ಲಿ ಆಗಿಲ್ಲ. ಎಲ್ಲ ವರ್ಗಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತೆ. ಕಾಯಬೇಕು. ಆ ರೀತಿಯಾಗಿ 38 ಜನ ವಾಪಸ್ ತೆಗೆದ್ರು ನಮ್ಮ ಗೌರವ ಕೊಟ್ಟು. ಅವ್ರಿಗೆಲ್ಲ ಕೂಡ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಈ 38 ಜನಕ್ಕೂ ನಾವು ಕೂಡ ಕೆಲವು ಮಾತುಗಳು ಆಡಿದ್ದೀವಿ. ಅದನ್ನು ನಾವು ನಡ್ಕೊಳ್ಳೋದಕ್ಕೂ ನಾನು ಕೊತ್ತೂರು ಮಂಜುನಾಥ್ ಹತ್ರ ಮಾತಾಡಿದ್ದೀನಿ, ನಮ್ಮ ಆಧಾರ ಮಾತಾಡಿದ್ದೀವಿ, ಕೆಲವು ನಾಯಕರೆಲ್ಲ ಮಾತಾಡ್ಕೊಂಡು ಅವ್ರು ಕೂಡ ಅಕಾಮಿಡೇಷನ್ ಮಾಡ್ತೀವಿ. ಯಾರು ಕೊರಗೋ ಪರಿಸ್ಥಿತಿ ಇಲ್ಲ. ಸರ್ಕಾರ ಇದೆ. ಈ ಒಂದು ಕಾಂಗ್ರೆಸ್ ಅಲ್ಲಿ ಮಾತ್ರ ಅವಕಾಶ ಸಿಕ್ಕೋದು ಸಾಮಾಜಿಕ, ಎಲ್ಲಿ ಯಾವ ಪಕ್ಷದಲ್ಲಿ ಕೂಡ ಸಿಗೋದಿಲ್ಲ. ಆದ್ರಿಂದ ಇನ್ನ ಹೆಚ್ಚಾಗಿ ಹೇಳೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಇನ್ನೊಬ್ರು ಹೇಳಿದ್ರು ಲಿಮಿಟ್ ಅನ್ಲಿಮಿಟ್ ಅಂತ. ಲಿಮಿಟ್ ಇಲ್ಲ, ಅನ್ಲಿಮಿಟ್ ಇಲ್ಲ. ಬಂದವ್ರಿಗೆಲ್ಲ ಊಟ ಹಾಕೋದಕ್ಕೆ ರೆಡಿ ಇದ್ದಾನೆ. ದೀರ್ಘ ಸುಮಂಗಲಿ ಭವ, ಕುಂಕುಮ, ಅರಿಶಿನ, ತೆಂಗಿನಕಾಯಿ, ಅದು ಫಸ್ಟ್ ಇಲ್ಲ, ಎಲ್ಲ ಕೊಡೋದಕ್ಕೂ ರೆಡಿ ಇದ್ದಾನೆ. ಅದಕ್ಕೆ ಲಿಮಿಟ್ ಅನ್ಲಿಮಿಟ್ ಅನ್ಕೊಳ್ತಿಲ್ಲ. ಎಲ್ಲ ಎಷ್ಟೇ ಜನ ಬರಲಿ ಹೆಣ್ಮಕ್ಳು 10 ಜನಕ್ಕೂ ಇವಾಗ 3 ಜಾಗದಲ್ಲಿ ಕೊಟ್ಟಿರೋ ಜಾಗದಲ್ಲಿ ಯಾರು ಕೂಡ ನಮಗಿಲ್ಲ ಅಂತ ವಾಪಸ್ ಹೋಗಿಲ್ಲ. ಲೇಟ್ ಆಗಿ ಬಂದ್ರೆ ಕೂಡ ಅವ್ರು ಕೂಡ ಕೊಟ್ಟು ಕಳಿಸಿದ್ದೀವಿ. ಅದೊಂದು ಧಾರಾಳ ಇದೆ. ಮನೆ ಇಲ್ಲಿ ಇದು ಕೂಡ ಅಂತೆ, ಹೆಲ್ಮೆಟ್ಟು ಎಲ್ರಿಗೂ ಕೊಟ್ಬಿಟ್ಟು. ಅದೇ ರೀತಿಯಾಗಿ ಎಲ್ಲರೂ ಬರ್ಬೋದು, ಹೆಣ್ಮಕ್ಳನ್ನ ಕರ್ಸ್ಕೋಬಹುದು. ಆದರೆ ನೀವು 6 ಪಂಚಾಯತಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ವಹಿಸಿ. ಇದು 6 ಪಂಚಾಯತಿ ಮಾಡುತ್ತಾ ಅವರು ಇವಾಗ ಒಳ್ಳೆ ಜಾಗ ನೋಡಬೇಕು. ಇನ್ನು ಮುಂದೆ ಇವಾಗ ಕುರುಮಲೆಯಲ್ಲಿ ಪೂಜೆ ಮಾಡಿಕೊಂಡು 6 ಪಂಚಾಯತಿಗಳು ಕೂಡ ಟೂರ್ ಮಾಡಿಬಿಟ್ಟು ಆಮೇಲೆ ಒಂದು ಪೂರ್ವಭಾವಿ ಸಭೆ ಮಾಡಿ ಒಂದು ಡೇಟ್ ಅನೌನ್ಸ್ ಮಾಡಿ. ಆ ಡೇಟ್ ಅನೌನ್ಸ್ ಮಾಡಿ ಆವತ್ತು ಅದನ್ನ, ಆದರೆ ಹಬ್ಬ ತೀರ್ದ ಮೇಲೆನೆ, ಹಬ್ಬಕ್ಕೆ ಮುಂಚೆ ಆಗಲ್ಲ. ಹಬ್ಬ ಇನ್ನು ವಾರ ಇದೆ, ಹಬ್ಬ ಆಗಲ್ಲ. ಹಬ್ಬ ತೀರ್ದ ಮೇಲೆ ಅದು ಮಾಡಲಿ. ಅದಕ್ಕೋಸ್ಕರ ಅಂತೇಳಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಯಾವುದೇ ಆಗಲಿ, ಆವಾಗ ನಮ್ಮನ್ನು ಯಾರೋ ಒಬ್ರು ಮೀಡಿಯಾವರು ಬಂದು ನಾನು ಕೇಳಿದ್ರು, ನಮ್ಮಲ್ಲಿ ಭೇದ ಭಾವ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಇಲ್ಲ. ಇದು ದೊಡ್ಡ ಕುಟುಂಬ, ದೊಡ್ಡ ಸಂಸಾರ ಇದು ನಮ್ಮದು ಕಾಂಗ್ರೆಸ್ದು. ಅಣ್ಣತಮ್ಮರು ಜಾಸ್ತಿ, ಮಕ್ಕಳು ಜಾಸ್ತಿ. ಏನು ಮಾಡೋದು? 10-50 ಜನ ಸೊಸೆಂದ್ರು ಇರ್ತಾರೆ. ಈ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ, ಮತ್ತೆ ಸರಿ ಹೋಗ್ತಾರೆ. ಒಂದು ಗಾದೆ ಇದೆ, ಕೋಡ್ಕೋಷ್ಟ ಅಂತ ಹೋಗ್ತಾ ಇರ್ತಾರೆ ಪಲ್ಲೆಲ್ಲ ಇದೆ. ಹಾಗೆ ನಮ್ಮ ಕಾಂಗ್ರೆಸ್ ಅವರು ಅದರಲ್ಲಿ ಎರಡನೇ ಮಾತಿಲ್ಲ. ಎಲ್ಲರೂ ಒಂದೇ ಆಗ್ತಾರೆ, ಹೆಚ್ಚು ಕಡಿಮೆ ಇಲ್ಲ. ಏನು ಅರ್ಧ ಒಂದು ಹತ್ರ ಯಾವ ಪಕ್ಷದಲ್ಲಿಲ್ಲ? ಬಿಜೆಪಿಯಲ್ಲಿ ಇಲ್ವೇನೋ, ದಳದಲ್ಲಿ ಇಲ್ವೇನೋ? ಎಲ್ಲ ಪಕ್ಷದಲ್ಲಿದೆ. ನಮ್ಮದೇನಿದೆ? ನಮ್ಮದು ಒಂದೇ ನೋಡಿದ್ದೀವಿ. ಮೊನ್ನೆ TAPC ನೋಡ್ತಿಲ್ಲ, ಯಾರು ಇಲ್ಲ. ತೆಗೀರಿ ಅಂದ್ರೆ ತೆಗೆದು, ಇರು ಅಂದ್ರೆ ಇದು, ನಾನು ಆಗಬೇಕು ಅಂತ ಯಾರೇನು ಕೇಳಲಿಲ್ಲ. ಈ ರೀತಿ ಇದೆ. ನಮ್ಮ ಪಕ್ಷದಲ್ಲಿ ಭೇದ ಭಾವ ಇಲ್ಲ. ನಮ್ಮ ಪಕ್ಷದಲ್ಲಿ ಅಚ್ಚುಕಟ್ಟಾಗಿ ಚೌಕಟ್ಟಿಗೆ ಎಲ್ಲ ನಡ್ಕೊಂಡು ಹೋಗ್ತೀವಿ. ಆತಗೆ ದೇವರು ಒಳ್ಳೇದು ಮಾಡಲಿ. ಮುಂದಕ್ಕೆ 28ಗೆ ಆತ ಒಳ್ಳೇದು ಮಾಡೋದು. ಇವಾಗೆಲ್ಲ ಒಳ್ಳೇದು ಮಾಡೋದು ಯಾರಿಗೆ? ಈ ವರ್ಗಕ್ಕೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಇವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಅದು ದುಡಿತಾ ಇದ್ದಾನೆ ಪಾಪ. ಆತ ನೇತೃತ್ವದಲ್ಲೇ ಮೊನ್ನೆ TAPC ಕೂಡ ಬಂದಿದ್ದು. ಅದಕ್ಕೋಸ್ಕರ ಯಾರೇ ಆಗಲಿ ಅನುಮಾನ ಪಡೋ ಪರಿಸ್ಥಿತಿ ಇಲ್ಲ. ಎಲ್ಲ ಸರಿ ಮಾಡ್ಕೊಳ್ಳೋಣ, ಅವ್ರ ಮನೆಗಳಿಗೆ ಹೋಗೋಣ, ಊರೂರು ತಿರುಗೋಣ, ಎಲ್ಲ ಆಗಿ ಪಕ್ಷ ಕಟ್ಟೋಣ. ಆತನ ಜೊತೆಯಲ್ಲಿ ಇರ್ತಾನೆ, ಯಾವುದಕ್ಕೆ ಹಿಂದೆಗೆಯೋದಿಲ್ಲ. ಆತನು ಕಂಪ್ಲೀಟ್ ಆಗಿ 2 ವರ್ಷ ಇದೆ ಪಾಪ. 3 ವರ್ಷದಿಂದ ಕೆಲಸ ಮಾಡೋರು 2 ವರ್ಷ ಬಿಟ್ಟು ಹೋಗ್ತಾನ? ಬಿಟ್ಟೋಗೋದಿಲ್ಲ, ಇರ್ತಾನೆ ನಮ್ಮ ಜೊತೆಯಲ್ಲಿ. ಒಳ್ಳೇದಾಗ್ಲಿ, ಆತಕ್ಕೆ ಮುಂದೆ ಭವಿಷ್ಯತ್ತಿದೆ. ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಕಾಂಗ್ರೆಸ್ ಇನ್ನು ಮುಂದೆ ಶುಭ ಸೂಚನೆ ಎಲ್ಲ ಇದೆ. ಯಾರೇನು ಅನುಮಾನ ಪಡೋ ಪರಿಸ್ಥಿತಿ ಇಲ್ಲ ಅಂತೇಳಿ ನಾನು ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ.